ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥ ಪ್ರಶ್ನೆ ಏನಂದರೆ, ನಾವು ರೆಗ್ಯುಲರ್ ವಿದ್ಯಾರ್ಥಿಗಳು AHS BPT ಇವಾಗ ನಮಗೆ ಮೂಕ್ ರಿಸಲ್ಟ್ ಬಂದಿದೆ. ನಮ್ಮಗಳಿಗೆ ಫೀಸ್ ಎಷ್ಟಿರುತ್ತೆ? ಗೌರ್ಮೆಂಟ್ ಕಾಲೇಜ್ ಆಗಿರಲಿ ಮತ್ತು ಪ್ರೈವೇಟ್ ಕಾಲೇಜ್ ಆಗಿರಲಿ, ನಾವು KE ಮುಖಾಂತರ ಸೀಟ್ ಪಡ್ಕೊಂಡು ಹೋದರೆ ಫೀಸ್ ಎಷ್ಟಿರುತ್ತೆ ಅಂತ ಅದರ ಬಗ್ಗೆ ಇದು ಕ್ಲಾರಿಫಿಕೇಷನ್ ಇರುತ್ತೆ. ನೋಡಿ, ಇನ್ನೂವರೆಗೆ 2024-25ನೇ ಸಾಲಿನ ಫೀಸ್ ಸ್ಟ್ರಕ್ಚರನ್ನು ಬಿಟ್ಟಿಲ್ಲ. ಬಿಡಬೇಕಿತ್ತು, ಯಾಕೋ ಬಿಟ್ಟಿಲ್ಲ. ಬಿಡ್ತಾರೆ, ತೊಂದರೆ ಇಲ್ಲ. ಆದರೆ ಹಿಂದಿನ ವರ್ಷ ಎಷ್ಟಿತ್ತು ಅದರ ಪ್ರಕಾರ ಹೇಳೋದಾದರೆ, ಅಂದರೆ ಹಿಂದಿನ ವರ್ಷ, ಹಿಂದಿನ ವರ್ಷ ಲೆಕ್ಕ ತೊಗೊಳ್ಳೋದಾದರೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ನಿಮ್ಮ ಮಾಹಿತಿ ಇರುತ್ತೆ. BPTಗೆ ಸ್ಪೆಷಲಿ, ಅದು ಗೌರ್ಮೆಂಟ್ ಕಾಲೇಜ್ ಆಗಿರಲಿ ಮತ್ತು ಪ್ರೈವೇಟ್ ಕಾಲೇಜ್ ಆಗಿರಲಿ, ಗೌರ್ಮೆಂಟ್ ಫೀಸ್ ಮಾತ್ರ ಎಷ್ಟಿರುತ್ತೆ. ಮತ್ತು ಎಕ್ಸ್ಟ್ರಾ ಪ್ರೈವೇಟ್ ಕಾಲೇಜಿನ ಏನು ಮಾಡ್ತಾರೆ ಅಂದರೆ ಡೊನೇಷನ್ ತೊಗೊತಾರೆ. ಎಕ್ಸಸ್ಸಲ್ಲಿ ನಿಮಗೆ ಪ್ರಾಕ್ಟಿಕಲ್ ಫೀಸ್ ಅಂತ ತೊಗೊಳ್ಬೋದು, ಅಥವಾ ಡ್ರೆಸ್ಸು, ಲ್ಯಾಬ್ ಫೀಸ್ ಅಂತ ನಿಮಗೆ ಎಕ್ಸ್ಟ್ರಾ ಕೇಳ್ಬೋದು. ಆದರೆ ಗೌರ್ಮೆಂಟ್ ಫೀಸ್ ಎಷ್ಟಿರುತ್ತೆ ಅಂತಂದರೆ, ಹಿಂದಿನ ವರ್ಷದ ಒಂದು ಆದೇಶದ ಪ್ರಕಾರ ಇಲ್ಲಿ ನೋಡ್ಬೋದು ನಿಮ್ಮ ಸ್ಕ್ರೀನಲ್ಲಿ ನೋಡಿ, 2ನೇ ಪಾಯಿಂಟ್ ಇದೆ. BPTಗೆ ಟೋಟಲ್ ಫೀಸು 8,750 ರೂಪಾಯಿ ಇರುತ್ತೆ. BPTಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. 8,000 ಎಷ್ಟಿರುತ್ತೆ? 750 ರೂಪಾಯಿ. ಇದು ಪ್ರೈವೇಟ್ ಆಗಿರಲಿ, ಗೌರ್ಮೆಂಟ್ ಕಾಲೇಜ್ ಆಗಿರಲಿ, ರಾಜರಾಜೇಶ್ವರಿ ಕಾಲೇಜ್ ಆಗಿರಲಿ, ಆಮೇಲೆ ಬೇರೆ ಬೇರೆ ಕಾಲೇಜುಗಳಿಗೆ ಆಗಿರ್ಬೋದು, ಆಮೇಲೆ ಗೌರ್ಮೆಂಟ್ ಕಾಲೇಜುಗಳು ಆದರೂ 8,750 ರೂಪಾಯಿ ನೀವು ತುಂಬಬೇಕಾಗತ್ತೆ ಕಾಲೇಜಿಗೆ. ಪ್ಲಸ್ ಎಕ್ಸ್ಟ್ರಾ ಡೊನೇಷನ್ ಏನಾದರೂ ಡಿಪೆಂಡ್ ಆಗುತ್ತೆ, ಕಾಲೇಜ್ ಮೇಲೆ ತೊಗೋಬೋದು, ತೊಗೋದೇನೆ ಇರ್ಬೋದು. ಓಕೆ, ಸೇಮ್ ಥರನಾಗಿ ಕೂಡ ಏನಂತಂದರೆ AHSದವ್ರಿಗೆ, ಅಲಡೆಲ್ ಸೈನ್ಸ್ದವ್ರು ಕೂಡ ಅರೌಂಡ್ 17,000 ರೂಪಾಯಿ ಫೀಸ್ ಇದೆ. ಹೋದ ವರ್ಷದ ಲೆಕ್ಕಾಚಾರ ನೋಡಿದರೆ ಒಂದು 17,000 ರೂಪಾಯಿ ಫೀಸ್ ತನಕ ತೊಗೊಂಡಿದ್ದಾರೆ. 17,000-18,000 ರೂಪಾಯಿ ಫೀಸ್ ಆಗ್ಬೋದು. ಬಟ್ ಈ ವರ್ಷದ ಒಂದೇನೋ ರಿವೈಸ್ಡ್ ಏನಾರು ಫೀಸ್ ಸ್ಟ್ರಕ್ಚರ್ ಬಿಟ್ಟರೆ ಬದಲಾವಣೆ ಆಗ್ಬೋದು, ಬಟ್ ಆಗದೇನೂ ಇರ್ಬೋದು. ಬಟ್ ಹಿಂದಿನ ವರ್ಷದ ಫೀಸ್ BPTಗೆ 8,250 ರೂಪಾಯಿ ಇದೆ. ಇದು ಗೌರ್ಮೆಂಟಿಗೂ ಮತ್ತು ಪ್ರೈವೇಟಿಗೂ ಎಲ್ಲ ಕಾಸ್ಟ್ನವ್ರಿಗೂ, SC ST OBC ಎಲ್ಲ ಕಾಸ್ಟ್ನವರು ಕಾಮನ್ ಆಗಿರುತ್ತೆ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ನೀವು ಅಲ್ಲೇ ಕೇಳ್ಕೊಬೇಕಾಗುತ್ತೆ, ಡೊನೇಷನ್ ಎಷ್ಟು ತೊಗೋಬೋದು, ಎಕ್ಸ್ಟ್ರಾ ಎಷ್ಟು ತೊಗೋಬೋದು ಅಂತ ಅನ್ನೋದನ್ನು 10,000 ರೂಪಾಯಿ ತೊಗೋಬೋದು, 5,000 ರೂಪಾಯಿ ತೊಗೋಬೋದು, ಈ ರೀತಿಯಾಗಿರುತ್ತೆ. ಅದು ನೀವು ಕಾಲೇಜಲ್ಲಿ ಕೇಳ್ಕೊಬೇಕಾಗತ್ತೆ. ಆಮೇಲೆ ಇವತ್ತು ನೋಡೋಣ, ಇವತ್ತು 19 ತಾರೀಕು, ಇವತ್ತು ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. 7 ಗಂಟೆ ನಂತರ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅನೌನ್ಸ್ಮೆಂಟ್ ಆದ ತಕ್ಷಣ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ ಹೊಸಬರಿದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ.